ಸರ್ ನಿಮ್ಮ ಹೆಸರು ಹೇಳಿ. ಸರ್ ನನ್ನ ಹೆಸರು ಹರಿಹರ ಅಚ್ಯುತ ಅಂತ. ಯಾವರು ಸರ್? ಇದು ಗುಂಬ್ಳಾಪುರ. ಸರ್ ಎರಡು 120ನಾ ಅಥವಾ ಹೆಂಗೆ ಕುಟಾಕೆ ಮಾಡಿ ಹಾಕಿದ್ದು? ನಾವು ಹಾಕಿದಾಗ ಚೆನ್ನಾಗೇ ಇತ್ತು. ಇವನು ಬೀಜನೇ ತಂದಿದ್ದು ಇಲ್ಲೇ ಇತ್ತು. ಅವಾಗ ಚೆನ್ನಾಗಿತ್ತು. ಅವಾಗ ಇನ್ನ ಬೀಜ ಎಲ್ಲ ಹಾಕಿರಲಿಲ್ಲ. ಅಂದಮೇಲೆ ಬೀಜ ಉಡಿಸಿ ಆಮೇಲೆ ರೆಡಿ ಮಾಡಿದ್ದು. ಅದು ಸ್ವಲ್ಪ ವ್ಯತ್ಯಾಸ ಆಗಿದೆ ಇವಾಗ. ಅದೇ ಕೂಟ ಬೇರೆ ಹಾಕಬೇಕು. ಸ್ವಲ್ಪ ಬೇರೆ ಬೇರೆ ನಮ್ಗೆ ಸಮಾಧಾನ ಇಲ್ಲ, ಬೇರೆ ಬೇರೆನೇ ಇದೆ. ಹೌದು ಜೊತೆನೇ ಹಿಂಗೆ ಕೊಟ್ಬಿಟ್ಟು ಬೇರೆ ತಗೊಳ್ಳೋಣ ಅಂತ. ಕಡಸುಗಳು ಇಟ್ಕೊಂತ ಇದ್ರಿ, ಈ ಸಲ ಓರಿಗಳು ಇಟ್ಕೊಂಡ್ಬಿಟ್ಟಿದ್ದೀರಾ? ಕೊಟ್ಟರೆ ಈ ಸಲ 4 ಕಲ್ಲು ಹತ್ರ ಕಡಸು ತೊಗೋಬೇಕು ಅಂತ. ಹೌದಾ? ಹಾಲು ಕರಿಯೋದು ಒಂದೇ ಹಸು ಇರೋದೀಗ? ಅದೊಂದೇ, ಈ 3 ಇರೋದೀಗ? 4. ಅದೊಂದು ಹೆಣ್ಗಳು. ಎಷ್ಟು ತಿಂಗಳು ಕರುಗಳು ಇರ್ಬೋದು? ಇವು ನನ್ನ ಅಂದಾಜು ಒಂದೂವರೆ ವರ್ಷ. 1 ವರ್ಷ. 2 ವರ್ಷದೊಳಗೆ ಒಂದು 18 ತಿಂಗಳು. ನಿಮ್ಮ ಮನೆಗೆ ಎಷ್ಟು ದಿನದಿಂದ ಅವೆ? ಒಂದು 3 ತಿಂಗಳಾಯ್ತು. ಅಂದರೆ ವ್ಯಾಪಾರ ಬಂದರೆ 3 ತಿಂಗಳ ಮುಂಚೆ ತೊಗೊಂಡಿದ್ದು ಫೋಟೋ ಇದೆ ಹತ್ರ. ತೊಗೊಂಡು ವಸ್ತ್ರ ಏನು ವ್ಯಾಪಾರ ಬಂದರೆ 120 ಬಂದರೂ ಕೊಡ್ತೀರಾ? ಹೆಂಗಾದರೂ ಕೊಡ್ತೀವಿ. ಆದಷ್ಟು ಜೊತೆ ಕೊಡ್ತೀವಿ. ಯಾಕಂದರೆ ಒಟ್ಟಿಗೆ ತಿರ್ಗೋಗಿ ನಮಗೆ ಟೈಮ್ ಇರೋಲ್ಲ. ನೀಟಾಗಿ ಜೊತೆ ಇರೋದನ್ನ ತೊಗೊಂಬೋಣ ಅಂತ. ಇಲ್ಲ ಯಾರಿಗಾನ ಇಷ್ಟ ಇದ್ದು ಜೊತೆ ಇದ್ದು ಬೇಕು ಅಂತ ಬಂದರೆ ಕೊಡೋಣ ಅಂತ ಏನು ತೊಂದರೆ. ಎಲ್ಲೋ ಒಂದು ಕಡೆ ಚೆನ್ನಾಗಿ ನೀಟಾಗಿದ್ರೆ ಸರ್. ಮೊಬೈಲ್ ನಂಬರ್ ಹೇಳಿ. 63 827 3840. ಸರ್ ಕೈ ತಿಂಡಿ? ಕೈ ತಿಂಡಿ ರವೆ ಬೂಸ, ಚಕ್ಕೆ ಬೂಸ, ಕಡಲೆ ಹೊಟ್ಟು, ಬಿಸ್ಕು ಜೋಳದ ಮಿರ್ಚು, ಆಮೇಲೆ ಅಕ್ಕಿ ಮಿರ್ಚು. ನೀವು ಪುರೋಹಿತನ ಮಾಡ್ತೀರಾ? ದೇವಸ್ಥಾನಗಳು, ಪುರೋಹಿತನ, ತೋಟ ಇದೆ. ಮನೇಲಿ ಒಂದು ಜೊತೆ ಯಾವುದು ಇರಬೇಕು. ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಇವು ನೋಡ್ಕೊತೀರಾ? ಇರಲೇಬೇಕು. ನಿಮ್ಮ ತಂದೆಯವರು? ಸರ್ ನಿಮ್ಮ ಹೆಸರು ಸರ್? ಅಚ್ಯುತ. ನಿಮಗೂ ಭಾರಿ ಪ್ರೀತಿ ಹಳ್ಳಿಕರು ಹಸುಗಳು ಅಂದರೆ? ಚಿಕ್ಕ ವಯಸ್ಸಲ್ಲಿ ದೊಡ್ಡ ಹಸು ಮೇಲೆ ಇತ್ತು, ಕಾಡು ಹಸು. ನನ್ನ ಸರ್ವಿಸಲ್ಲಿ 20-25 ನಾನು ಮೇಂಟೈನ್ ಮಾಡಿದ್ದೀನಿ. ಇದೇ ಜಾಗನೇ ಆವಾಗ 25 ಮಿನಿಮಮ್ 10 ಇಡ್ತಾ ಇದ್ದೆ ನಾನು. ಈಗ ಅವರು ತೋಟಗಳು ಅದು ಇದು ಕೆಲಸಗಳು. ಇನ್ನೊಂದು ಅವಾಗ ಎತ್ತುಗಳು ಅವ್ರು ಕಟ್ತಾ ಇದ್ರು 2 ಜೊತೆ ನಾವು ನೋಡಿದ್ದೀವಿ. ಎತ್ತುಗಳು 600 ರೂಪಾಯಿ 500 ರೂಪಾಯಿ ತಂದೀನಿ ಸರ್, ಒಳ್ಳೆ ಎತ್ತು. ಅಂದರೆ ನೀವು ಹೇಳೋದು 65-70 ಇರ್ಬೇಕೇನೋ? 72, 73. ನಾವು ಹುಟ್ಟೇ ಇರಲಿಲ್ಲ ಬಿಡಿಯೋವಾಗ. ಮಳವಳ್ಳಿ ಮುಳುಗ್ತೋರೆವರೆಗೂ ನಡ್ಕೊಂಡ್ಬಿಡ್ತಾ ಇದ್ದೀವಿ. ಅವೆಲ್ಲ ನಡೆಯೋದೇ ಅಲ್ಲ. ವೈಕೋಲ್ ಕೆಲಸದಲ್ಲಿ ಇದ್ದವರು. ಕೆಲಸ ಕನಕಪುರ ಮೇಲೆ ನಡೀತಾ ಇದ್ದಿದ್ದೆ ನಾವು. ತೋಟದಲ್ಲಿ ಏನು ಬೆಳಿತೀರಾ? ತೋಟದಲ್ಲಿ ಕೈ ಬೆಳೆಗಳು ಬೆಳೀತಾ ಇದ್ವಿ. ಸ್ವಲ್ಪ ಆನೆಗಳ ಕಾಟಕ್ಕೆ ಇವಾಗ ಬರ್ತಾವ ಆನೆಗಳು ಸುತ್ತಮುತ್ತಲು. ಈ ನಡುವೆ ಕಮ್ಮಿ ಆಗಿದೆ, ಸ್ವಲ್ಪ ಸೋಲಾರ್ ಮಾಡಿದ್ದಾರೆ. ಈ ಒಂದು 2 ತಿಂಗಳಿಂದ ಇಲ್ಲ. ನೋಡ್ಕೊಂಡು ಗ್ಯಾರಂಟಿ ಬರಲ್ಲ ಅನ್ನೋದಾದ್ರೆ ಏನೋ ಮಾಡೋಣ ಅಂತ. ಇಲ್ಲಾಂದ್ರೆ ಮಾವಿನ ಏನು ಬೆಳಿತೀರಾ? ತರಕಾರಿನ? ಇವಾಗ ಕೈ ಬೆಳೆಗಳು ಅಂದ್ರೆ ತರಕಾರಿ, ಟೊಮೆಟೊ. ಇವಾಗ ಏನು ಎಲ್ಲ ಆನೆಕಲ್ಗೆ ಹೋಗ್ಬೇಕು ಅಂದ್ರಲ್ಲ? ಭಜನೆ ಮನೆ, ನಮ್ಮ ಆನೇಕಲ್ ಭಜನೆ ಮನೆ ಇದೆ. ಶ್ರೀರಾಮರ ಭಜನೆ ಮನೆ. ಭಜನೆ ಮಾಡೋದಾ? ಭಜನೆ ಮನೆ. ನಾನು ಮೃದಂಗಿಷ್ಟು. ಮೃದಂಗ ಪಾಠ ಕಲ್ತಿದ್ದ ಜಾಗ, ಗುರುಗಳ ಜಾಗ. ಅಲ್ಲಿ ಪ್ರತಿ ಶನಿವಾರ ನಾವು ಸೇರೋದು. ಸಾಯಂಕಾಲ 6 ಗಂಟೆಗೆ ಶುರು ಮಾಡಿ 9:30 ಇರುತ್ತಾ? 8:30, 9:30 ಅಂದ್ರೆ ನಿಮ್ಮ ಗ್ರೂಪ್ ಎಲ್ಲ ಬರ್ತಾರೆ ಎಲ್ಲ ಭಜನೆಗಳು? ಎಲ್ಲ ನಮ್ಮ ಹುಡುಗರು. ಎಷ್ಟು ಭಜನೆ ಪದಗಳು ಆಡ್ತೀರಾ? ಭಜನೆ ಅಂದ್ರೆ ಒಂದು 10 ಬೀಳ ಕಚೇರಿ ತರನೇ ಆಗುತ್ತೆ. ಭಜನೆ ಜನ ಬರ್ತಾರೆ ನೋಡಕ್ಕೆ? ಪಕ್ಕ ಪರಿಯರು ಬರ್ತಾರೆ, ಸ್ವಲ್ಪ ಕಮ್ಮಿನೇ ಬರ್ತಾರೆ. ಅಲ್ಲ ಈ ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಟಿವಿ, ಮೊಬೈಲು ಎಲ್ಲ ಇದರಲ್ಲೂ ಇನ್ನ ಭಜನೆ ಕೇಳಕ್ ಬರ್ತಾರಲ್ಲ? ಒಂದು 5-6 ಜನ ಬರ್ತಾರೆ. ಆಡಿಯನ್ಸ್ 5-6 ಜನ. ನಾವೇ ನುಡಿಸೋರು, ಹಾಡೋರು ಎಲ್ಲ ಒಂದು 10. ನಮ್ಮೂರಲ್ಲೂ ಭಜನೆ ಮಾಡ್ತೀವಿ ಸರ್ ಶನಿವಾರ. ಇನ್ನೂ ನಡೆಯುತ್ತೆ. ಇವಾಗ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಭಜನೆ ಮನೆ 6ರಿಂದ 7-8 ಗಂಟೆ ತನಕ ಅವರು ಇವರು ಸೇರ್ತಾರೆ. ನಾವು ಅಲ್ಲಿಗೆ ಹೋಗ್ತೀವಿ. ನಾನು 9 ಗಂಟೆ 9:30 ಆಗಿ ಬರೋದು. ಪ್ರತಿ ಶನಿವಾರ ನಾನು ಪಾಠಕ್ಕೆ ಸೇರಿ 25 ವರ್ಷ ಆಯ್ತು. 25 ವರ್ಷ, ಒಂದು 5 ವರ್ಷ ಬಿಡಿ, ಒಂದು 20 ವರ್ಷದಿಂದ ಹೋಗೋದು, ಪೂಜೆ ಮಾಡ್ಕೊಂಡು ಆಯ್ತು ಸರ್. ಮೇಲೆ ಇವ್ನು ನೋಡೋದು. ಆಮೇಲೆ ಅಲ್ಲ ಅದೇ ಆ ಬ್ಯುಸಿ ಶೆಡ್ಯೂಲಲ್ಲಿ ನೀವು ನೋಡ್ತಿರಲ್ಲ ಅಂತ ಅದೇ ಗ್ರೇಟ್ ಅಂದಿದ್ದು. ಧನ್ಯವಾದಗಳು ಸರ್.